ಕೊಡ್ತೀನಿ ನೋಡಿ. ಎಲ್ಲರಿಗೂ, ಗ್ರಾಮಸ್ಥರೆಲ್ಲರಿಗೂ ನನ್ನ ಅನಂತ ಸಾಷ್ಟಾಂಗ ನಮಸ್ಕಾರಗಳು. ವರದರಾಜ ಸ್ವಾಮಿ ಪಾದಕ್ಕೆ ನನ್ನ ಅನಂತ ನಮಸ್ಕಾರಗಳು. ನಾನು ಈ ಊರಿಗೆ ಬಂದು ಇಷ್ಟು ವರ್ಷ ಆಗಿದೆ. ಅವರ ಸ್ವಾಮಿಯ ಸೇವೆನ ನನ್ನಲ್ಲಿ ಏನು ಗೊತ್ತಿದೆಯೋ ಅದರಲ್ಲಿ ಯಾವ ಲೋಪು ಬರದಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನಿಂದ ಜನಕ್ಕೆ ಸ್ವಲ್ಪ ತೊಂದರೆ ಆಗಿರ್ಬೋದು, ಬಾಗಿಲು ತೆಗೆಯೋದ್ರಲ್ಲಿ ಇನ್ನೊಂದರಲ್ಲಿ. ಯಾಕೆಂದರೆ ನಾನು ಬೇರೆ ವೃತ್ತಿನ ಅವಲಂಬಿಸಿರೋರು, ಹಾಗಾಗಿ ಸ್ವಲ್ಪ ನನ್ನಿಂದ ತೊಂದರೆ ಆಗಿದೆ. ಅದಕ್ಕೆ ಎಲ್ಲರೂ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನನಗೆ ಈ ಸಂಘದಲ್ಲಿ ಎಷ್ಟು ಜನ ಇದ್ದಾರೆ ಏನೋ ಯಾವುದೂ ಗೊತ್ತಿಲ್ಲ. ಆದರೆ ಬಂದು ನನ್ನ ಮುಂದೆ ಮಾತಾಡ್ತಾ ಇರೋರು 4 ಜನ. ಅವರೆಲ್ಲರೂ ಅವ್ರ ಜೊತೆಗೆ ಕೈಗೂಡಿಸಿರ್ತಕ್ಕಂಥ ಎಲ್ರಿಗೂ ಅನಂತ ಧನ್ಯವಾದಗಳು. ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಇಷ್ಟೊಂದು ಚೊಕ್ಕವಾಗಿ ಮಾಡಿದ್ದಾರೆ. ಅದರಲ್ಲಿ ಯಾವ ರೀತಿಯಾದ ಲೋಪವೂ ಇಲ್ಲ. ಈ ಕಾರ್ಯಕ್ರಮ ಮಾಡೋದಕ್ಕೆ ಅವರು ಭಾರಿ ಶ್ರಮಪಟ್ಟಿದ್ದಾರೆ. ಎಲ್ಲ ಮನೆಗಳಿಗೂ ಹೋಗಿ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಹೋಗಿ ಅವರು ಮೀಟ್ ಮಾಡಿ ಅವ್ರ ಕೈಲಿ ಇದಕ್ಕೆ ಬೇಕಾದ ಸಲಹೆನೆಲ್ಲ ತಗೊಂಡು ಬಂದು ಈ ಕಾರ್ಯಕ್ರಮ, ಈ ದೇವಸ್ಥಾನದ ಒಂದು ಇತಿಹಾಸವನ್ನು ಇಷ್ಟೊಂದು ಕೂಲಂಕುಷವಾಗಿ ಪರೀಕ್ಷೆ ಮಾಡಿ ಅದನ್ನು ತಂದು ಇಲ್ಲಿ ನಮ್ಮೂರಿಗೆ ಜನಕ್ಕೆಲ್ಲ ಗೊತ್ತಾಗೋ ಹಾಗೆ ಮಾಡಿಕೊಟ್ಟಿರೋದು ಅವರ ಕೆಲಸ ತುಂಬ ಶ್ಲಾಘನೀಯ. ಅದಕ್ಕೆ ನಾವು ಯಾರೂ ಬೆಲೆ ಕಟ್ಟಿ ಮಾತಾಡೋದಕ್ಕಾಗಲ್ಲ. ಅವ್ರಿಗೆ ನಾವು ಅನಂತ ಧನ್ಯವಾದಗಳನ್ನು ಅರ್ಪಿಸ್ಬೋದು, ಅಷ್ಟೇ. ಇನ್ನೇನು ಕೊಡೋಕ್ಕೆ ಸಾಧ್ಯವಿಲ್ಲ. ಎಲ್ರಿಗೂ ಅನಂತ ನಮಸ್ಕಾರಗಳು.